ಪ್ರತಿ ಸೀಸನ್ಗಿಂತ ಈ ಬಾರಿಯ ಐಪಿಎಲ್ ಸೀಸನ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಅದಕ್ಕೆ ಕಾರಣ ಕೋಟಿಗಳಿಗೆ ಲೆಕ್ಕವೇ ಇಲ್ಲದಂತೆ ಆಟಗಾರರ ಮೇಲೆ ಹಣ ಸುರಿದದ್ದು. ಸೊ ಮ್ಯಾಚ್ಗಳಲ್ಲೂ ಕೂಡ ಅವರಿಂದ ಅಂಥದ್ದೇ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆನ ಇಟ್ಕೊಂಡಿದ್ರು. ಆದರೆ ಕೈ ತುಂಬ ಕಾಸು ತಗೊಂಡಂತ ಕೆಲವರು ದುಡ್ಡಿಗೆ ತಕ್ಕಂತೆ ಆಡಲೇ ಇಲ್ಲ. ಏಕ್ ಮ್ಯಾಚ್ ಕಾ ಸುಲ್ತಾನ್ ಎನ್ನುವಂತೆ ಒಂದೆರಡು ಮ್ಯಾಚ್ಗಳಲ್ಲಿ ಶೈನಿಂಗ್ ಆಗಿ ಆಮೇಲೆ ಕಂಪ್ಲೀಟ್ ತಂಡ ಹೊಡೆದ್ರು. ಹೀಗೆ ಕೋಟ್ಯಂತರ ರೂಪಾಯಿ ಸಂಭಾವನೆ ಪಡೆದು ಫೇಲ್ಯೂರ್ ಆದಂಥ ಕೆಲ ಸ್ಟಾರ್ ಆಟಗಾರರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ ಪ್ಲೇ ಆಫ್ಗೆ ಈಗಾಗಲೇ ಪಂಜಾಬ್, ಗುಜರಾತ್, ಬೆಂಗಳೂರು ಹಾಗೆ ಮುಂಬೈ ತಂಡಗಳು ಸೆಲೆಕ್ಟ್ ಆಗಿವೆ. ಮೇ 29ರಿಂದ ನಾಕೌಟ್ ಮ್ಯಾಚ್ ಶುರುವಾಗುತ್ತೆ. ಈ ಸೀಸನ್ ಅಲ್ಲಿ ಕೆಲ ತಂಡಗಳ ವೈಫಲ್ಯಕ್ಕೆ ಪ್ರಮುಖ ಕಾರಣವೇ ದುಬಾರಿ ಆಟಗಾರರು. ಟೂರ್ನಿ ಉದ್ದಕ್ಕೂ ಕೂಡ ಫಾರ್ಮ್ ಕಳ್ಕೊಂಡಿದ್ದಂಥ ಕೆಲ ಆಟಗಾರರಿಂದ ತಂಡಕ್ಕೆ ಯಾವುದೇ ರೀತಿಯಾದಂಥ ಸಹಾಯ ಆಗಲೇ ಇಲ್ಲ. ಅದರಲ್ಲೂ ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಹಣ ಪಡೆದ ರಿಷಬ್ ಪಂತ್ ಅಂತೂ ಕಂಪ್ಲೀಟ್ ಅಟ್ಟಫ್ಲಾಪ್ ಆಗಿದ್ದಾರೆ. 27 ಕೋಟಿ ಸಂಭಾವನೆ, 13 ಪಂದ್ಯ, 151 ರನ್ಸ್. ಐಪಿಎಲ್ 2025ರಲ್ಲಿ ಅತ್ಯಂತ ದುಬಾರಿ ಆಟಗಾರ ರಿಷಬ್ ಪಂತ್. ಮೆಗಾ ಹರಾಜಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಇವರನ್ನ ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಪಂತ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸೋದ್ರ ಜೊತೆಗೆ ಕ್ಯಾಪ್ಟನ್ ಆಗಿ ತಂಡವನ್ನು ಸಮರ್ಥವಾಗಿ ಲೀಡ್ ಮಾಡ್ತಾರೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಆದರೆ ಪಂತ್ ಪಾಲಿಗೆ ಈ ಸೀಸನ್ ಅತ್ಯಂತ ಕೆಟ್ಟದಾಗಿತ್ತು. ಪಂತ್ ಲಕ್ನೋ ಪರ 13 ಪಂದ್ಯಗಳಲ್ಲಿ ಕಣಕ್ಕಿಳಿದು 13.72 ಸರಾಸರಿ ಹಾಗೆ 107ರ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 151 ರನ್ಗಳನ್ನು ಕಲೆ ಹಾಕಿದ್ದಾರೆ. ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ಅಂತ ಕರೆಸಿಕೊಳ್ತಿದ್ದಂಥ ರಿಷಬ್ ಪಂತ್ ಈ ಅಂಕಿಅಂಶಗಳೇ ಆಘಾತಕಾರಿಯಾಗಿವೆ. ಅಲ್ಲದೆ ಕ್ಯಾಪ್ಟನ್ ಆಗಿ ಕೂಡ ಫೇಲ್ಯೂರ್ ಕಂಡಿದ್ದಾರೆ. ನಿರ್ಣಾಯಕ ಪಂದ್ಯಗಳಲ್ಲೂ ಕೂಡ ಪಂತ್ ಕೈ ಕೊಟ್ಟ ಕಾರಣಕ್ಕೆ ಈಗಾಗಲೇ ಪ್ಲೇ ಆಫ್ ರೇಸ್ನಿಂದಲೂ ಕೂಡ ಹೊರಬಿದ್ದಿದ್ರು. ಸೊ ಈ ಸೀಸನ್ ಅಲ್ಲಿ ಪಂತ್ ಇಮೇಜ್ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ದುಬಾರಿ ಆಟಗಾರನಾದ್ರೂ ಚೆನ್ನೈಗೆ ಚಿಂತೆಯಾದ ಆರ್ ಅಶ್ವಿನ್. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಹೊಂದಿರುವಂತ ಅನುಭವಿ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಈ ಸೀಸನ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ವಾಪಸ್ ಆಗಿದ್ರು. ಮೆಗಾ ಹರಾಜಿನಲ್ಲಿ ಫ್ರಾಂಚೈಸಿ ಅವರನ್ನ 9.75 ಕೋಟಿ ರೂಪಾಯಿಗೆ ಬಿಡ್ ಮಾಡಿತ್ತು. ಸ್ಪಿನ್ ಸ್ನೇಹಿ ಚಪಾಕ್ ಪಿಚ್ಗಳಲ್ಲಿ ಅಶ್ವಿನ್ ತಮ್ಮ ಮ್ಯಾಜಿಕಲ್ ಬೌಲಿಂಗ್ ಮಾಡಿ ಗೆಲ್ಲಿಸ್ತಾರೆ ಅನ್ಕೊಂಡಿದ್ರು. ಆದರೆ ಅಶ್ವಿನ್ಗೂ ಈ ಸೀಸನ್ ಸಪ್ಪೆ ಆಗಿತ್ತು. ಅಶ್ವಿನ್ ಈ ಸೀಸನ್ ಅಲ್ಲಿ 9 ಪಂದ್ಯಗಳಲ್ಲಿ ಕಣಕ್ಕಿಳಿದು ಕೇವಲ 7 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಎಕಾನಮಿ ರೇಟ್ ಕೂಡ ಪ್ರತಿ ಓವರ್ಗೆ 9.12 ರನ್ಗಳನ್ನ ಬಿಟ್ಟುಕೊಟ್ಟಿದ್ರು. ಇದೇ ಕಾರಣಕ್ಕೆ ಸಿಎಸ್ಕೆ ಫ್ರಾಂಚೈಸಿ ಕಳೆದ ಕೆಲ ಪಂದ್ಯಗಳಲ್ಲಿ ಅಶ್ವಿನ್ ರನ್ನ ಪ್ಲೇಯಿಂಗ್ 11ನಿಂದ ಹೊರಗಿಟ್ಟಿದ್ರು. 10 ಕೋಟಿ ಪಡೆದ್ರು ಸೌಂಡ್ ಮಾಡದ ಶಮಿ. ಭಾರತದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಅವರ ಮೇಲೆ ಸಾಕಷ್ಟು ಹೋಪ್ಸ್ ಅನ್ನ ಇಟ್ಕೊಂಡು ಸನ್ ರೈಸರ್ಸ್ ಹೈದರಾಬಾದ್ ತಂಡ ಹರಾಜಿನಲ್ಲಿ 10 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಅವರ ಅನುಭವ ಹಾಗೆ ಹೊಸ ಚೆಂಡನ್ನ ಸ್ವಿಂಗ್ ಮಾಡುವಂತ ಸಾಮರ್ಥ್ಯ SRH ಪರ ಪ್ರಮುಖ ಅಸ್ತ್ರವನ್ನಾಗಿಸುತ್ತೆ ಅನ್ಕೊಂಡಿದ್ರು. ಆದರೆ ಈ ಸೀಸನ್ ಅಲ್ಲಿ ಶಮಿ ಶೋಚನೀಯವಾಗಿ ಪ್ರದರ್ಶನ ನೀಡಿದ್ರು. ಆಡಿದ 9 ಪಂದ್ಯಗಳಲ್ಲಿ ಕೇವಲ 6 ವಿಕೆಟ್ಗಳನ್ನ ಮಾತ್ರ ಪಡೆದರು. ಅವರ ಎಕಾನಮಿ ದರ ಪ್ರತಿ ಓವರ್ಗೆ 11.23 ರನ್ಗಳನ್ನು ಹೊಡೆಸಿಕೊಂಡು ದುಬಾರಿಯಾಗಿದ್ರು. ಇದೇ ಕಾರಣಕ್ಕೆ ಇತ್ತೀಚಿನ ಪಂದ್ಯಗಳಲ್ಲಿ ಅವರನ್ನ ಪ್ಲೇಯಿಂಗ್ 11ನಿಂದ ಡ್ರಾಪ್ ಮಾಡಿದ್ರು. 2 ಪಂದ್ಯಗಳಲ್ಲಿ ಮಾತ್ರ ಹೈಲೈಟ್ ಆದ ಕಿಶನ್. ಐಪಿಎಲ್ 2025ರ ಆರಂಭದ ಪಂದ್ಯದಲ್ಲೇ ಹೈದರಾಬಾದ್ ಪರ ಭರ್ಜರಿ ಶತಕ ಸಿಡಿಸಿದಂತ ಇಶಾನ್ ಕಿಶನ್ ಆನಂತರದ ಪಂದ್ಯಗಳಲ್ಲಿ ನಿರಾಸೆ ಮೂಡಿಸಿದ್ದೇ ಹೆಚ್ಚು. ಸನ್ ರೈಸರ್ಸ್ ಹೈದರಾಬಾದ್ ಮಾಲೀಕರು ಕಿಶನ್ ಅವರನ್ನ 11.25 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು. ಆದರೆ ಕಿಶನ್ ಬ್ಯಾಟಿಂಗ್ ಈ ಸೀಸನ್ನ ಮೊದಲ ಮತ್ತು ಕೊನೆ ಪಂದ್ಯಗಳಿಗಷ್ಟೇ ಸೀಮಿತವಾಗಿತ್ತು. ಈ ಸೀಸನ್ ಅಲ್ಲಿ ಒಟ್ಟು 14 ಪಂದ್ಯಗಳಿಂದ 354 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದು ಕೂಡ ಬೆಂಗಳೂರು ವಿರುದ್ಧದ ಕೊನೆ ಪಂದ್ಯದಲ್ಲಿ 94 ರನ್ಸ್ ಅನ್ನ ಸಿಡಿಸಿ ಟೋಟಲ್ ರನ್ಸ್ ಅನ್ನ ಜಾಸ್ತಿ ಮಾಡಿಕೊಂಡಿದ್ದಾರೆ. ಸೊ ಕಿಶನ್ ಬ್ಯಾಟಿಂಗ್ ಫೇಲ್ಯೂರ್ ಕೂಡ ಹೈದರಾಬಾದ್ ಪ್ಲೇ ಆಫ್ ನಿಂದ ಹೊರಬೀಳೋಕೆ ಒಂದು ಕಾರಣ ಕೂಡ ಅಂದ್ರೂ ಕೂಡ ತಪ್ಪಾಗಲ್ಲ. ಕೋಲ್ಕತ್ತಾಗೆ ದುಬಾರಿ ಆನೆಯಾದ ವೆಂಕಟೇಶ್ ಅಯ್ಯರ್. ಐಪಿಎಲ್ 2025ರ ಮೆಗಾ ಹರಾಜಿನಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಮೇಲಿನ ಬಿಡ್ ಅನ್ನು ಎಲ್ಲರೂ ಕೂಡ ಅಚ್ಚರಿಗೊಂಡಿದ್ರು. KKR ಅವರನ್ನ ಬರೋಬ್ಬರಿ 23.75 ಕೋಟಿ ರೂಪಾಯಿಗೆ ಮರು ಒಪ್ಪಂದ ಮಾಡ್ಕೊಂಡಿದ್ರು. ಮಿಡಲ್ ಆರ್ಡರ್ನಲ್ಲಿ ರನ್ ಮಳೆ ಸುರಿಸ್ತಾರೆ ಅನ್ನೋದು ಅವರ ನಿರೀಕ್ಷೆ ಆಗಿತ್ತು. ಆದರೆ ವೆಂಕಟೇಶ್ 11 ಪಂದ್ಯಗಳಲ್ಲಿ ಕೇವಲ 142 ರನ್ಗಳನ್ನು ಮಾಡಿದ್ದಾರೆ. ಅದು ಕೂಡ 137ರ ಸ್ಟ್ರೈಕ್ ರೇಟ್ನಲ್ಲಿ. ಸೊ KKR ದೊಡ್ಡ ಸ್ಕೋರ್ ಕಲೆ ಹಾಕೋಕೆ ಆಗದೆ ಇರೋಕೆ ಇವರು ಕೂಡ ಕಾರಣ ಅನ್ನೋದು ತಪ್ಪಾಗಲ್ಲ. ಇಲ್ಲಿ ಇನ್ನೊಂದು ವಿಚಾರ ಅಂದರೆ ವೆಂಕಟೇಶ್ ಅಯ್ಯರ್ ಮೇಲೆ RCB 21 ಕೋಟಿ ರೂಪಾಯಿವರೆಗೂ ಕೂಡ ಬಿಡ್ ಮಾಡಿತ್ತು. ಆನಂತರ ಕೈ ಬಿಟ್ಟಿತ್ತು. ಹಾಗೇನಾದರೂ ಅವತ್ತು ವೆಂಕಟೇಶ್ ಅಯ್ಯರ್ RCB ಸೇರಿದ್ರೆ ಏನಪ್ಪಾ ಗತಿ ಅಂತಿದ್ದಾರೆ RCB ಫ್ಯಾನ್ಸ್. RCBಗೂ ದುಬಾರಿಯಾದ ಲಿಯಾಮ್ ಲಿವಿಂಗ್ಸ್ಟೋನ್.
ಇನ್ನು RCB ಕೂಡ ದುಬಾರಿ ಆಟಗಾರರ ತಲೆನೋವು ತಪ್ಪಿದ್ದಲ್ಲ. 8.75 ಕೋಟಿ ರೂಪಾಯಿಗೆ RCB ಸೇರಿದಂತ ಲಿಯಾನ್ ಲಿವಿಂಗ್ಸ್ಟೋನ್ ಕಡೆಯಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. 7 ಪಂದ್ಯಗಳಲ್ಲಿ ಕಣಕ್ಕಿಳಿದು 87 ರನ್ಸ್ ಅನ್ನು ಕಲೆ ಹಾಕಿದ್ದಾರೆ. ಹಾಗೆ 2 ವಿಕೆಟ್ ಅಷ್ಟೇ ಭೇಟಿಯಾಡಿದ್ದಾರೆ. ಇದೇ ಕಾರಣಕ್ಕೆ ಕಳೆದ ಪಂದ್ಯಗಳಲ್ಲಿ ಲಿಯಾನ್ ಲಿವಿಂಗ್ಸ್ಟೋನ್ ಅವರನ್ನ ಪ್ಲೇಯಿಂಗ್ 11ನಿಂದ ಡ್ರಾಪ್ ಮಾಡಲಾಗಿತ್ತು. ಇಲ್ಲಿ ಕೋಟಿ ವೀರರು ಫ್ಲಾಪ್ ಆಗ್ತಿದ್ದಾರೆ ನಿಜ, ಆದರೆ ಕಡಿಮೆ ಮೊತ್ತಕ್ಕೆ ಬಂದಂತ ಯಂಗ್ ಪ್ಲೇಯರ್ಸ್ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ವೈಭವ್ ಸೂರ್ಯವಂಶಿ, ವಿಘ್ನೇಶ್ ಪುತೂರ್, ಆಯುಷ್ ಮಾತ್ರೆ, ಪ್ರಿಯಾನ್ ಶಾರ್ಯ, ವಿಪ್ರಾಜ್ ನಿಗಮ್ ಇವರೆಲ್ಲ ಕೆಲ ಪಂದ್ಯಗಳಷ್ಟೇ ಕಣಕ್ಕಿಳಿದ್ರು ಕೂಡ IPLನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ. ಒಟ್ನಲ್ಲಿ ಕ್ರಿಕೆಟ್ ಅಂದ್ರೇನೆ ಹಾಗೆ, ಇವತ್ತು ಫಾರ್ಮ್ನಲ್ಲಿ ಇದ್ದವರು ನಾಳೆ ಇರಲ್ಲ. ಬಟ್ ಬಿದ್ದವ್ರ ಮೇಲೆ ಏಳಲೇಬೇಕು, ಬೌನ್ಸ್ ಬ್ಯಾಕ್ ಮಾಡಲೇಬೇಕು. ಸೊ ನಿಮಗೆ ಯಾವ ಆಟಗಾರರ ಪ್ರದರ್ಶನ ಈ ಸೀಸನ್ನಲ್ಲಿ ನಿರಾಸೆ ಮೂಡಿಸಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.